ದುರಾಸೆಯ ಹಾಲುಗಾರ. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ರವಿ ಎಂಬ ಹಾಲಿನ ವ್ಯಾಪಾರಿ ವಾಸಿಸುತ್ತಿದ್ದ. ಅವನು ತನ್ನ ದುರಾಸೆಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದನು. ಇಡೀ ಹಳ್ಳಿಗೆ ಅತ್ಯಂತ ರುಚಿಕರವಾದ ಮತ್ತು ಹೇರಳವಾದ ಹಾಲನ್ನು ನೀಡುವ ಹಸುವನ್ನು ಅವರು ಹೊಂದಿದ್ದರು. ಪ್ರತಿದಿನ ಬೆಳಿಗ್ಗೆ ಹಾಲು ತೆಗೆದು ಗ್ರಾಮದ ಜನರಿಗೆ ತಲುಪಿಸುತ್ತಿದ್ದರು. ಹಳ್ಳಿಗರು ತನ್ನ ಹಸುವಿನ ಹಾಲನ್ನು ತುಂಬ ಇಷ್ಟಪಡುತ್ತಿದ್ದಾರೆ ಎಂದು ರವಿಗೆ ಒಂದು ದಿನ ಅರಿವಾಯಿತು. ಇದರಿಂದ ಅವನಿಗೆ ತುಂಬ ಸಂತೋಷವಾಗುತ್ತದೆ ಮತ್ತು ಅವನ ದುರಾಸೆಯ ಮನಸ್ಸಿಗೆ ಒಂದು ಉಪಾಯ ಬರುತ್ತದೆ. ಅವನು ಯೋಚಿಸುತ್ತಾನೆ, ನಾನು ಹಾಲಿಗೆ ನೀರನ್ನು ಸೇರಿಸಿದರೆ ನಾನು ನನ್ನ ಲಾಭವನ್ನು ಹೆಚ್ಚಿಸಬಹುದು ಮತ್ತು ಯಾರಿಗೂ ತಿಳಿಯುವುದಿಲ್ಲ. ಆ ದಿನದಿಂದ ರವಿ ಹಳ್ಳಿಗರಿಗೆ ತಲುಪಿಸುವ ಮುನ್ನ ಹಾಲಿನಲ್ಲಿ ನೀರು ಬೆರೆಸಿ ಕೊಡುತ್ತಿದ್ದ. ಅವನು ತುಂಬ ಬುದ್ಧಿವಂತನಾಗಿದ್ದಾನೆ ಮತ್ತು ತನ್ನ ಕೆಲಸದ ಬಗ್ಗೆ ಯಾರಿಗೂ ತಿಳಿಯುವುದಿಲ್ಲ ಎಂದು ಅವನು ಭಾವಿಸಿದನು. ಆದರೂ ಹಾಲಿನ ರುಚಿಯಲ್ಲಿ ಬದಲಾವಣೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟರು. ಮೇಲ್ನೋಟಕ್ಕೆ ಅದರ ರುಚಿ ಮೊದಲಿನಂತೆಯೇ ಇರಲಿಲ್ಲ. ಸ್ವಲ್ಪದರಲ್ಲೇ ರವಿ ಹಾಲಿನಲ್ಲಿ ನೀರು ಬೆರೆಸಿದ ಸುದ್ದಿ ಊರೆಲ್ಲ ಹಬ್ಬುತ್ತದೆ. ಜನರು ದೂರು ನೀಡಲು ಪ್ರಾರಂಭಿಸುತ್ತಾರೆ ಮತ್ತು ಅವರ ಹಾಲನ್ನು ಬಹಿಷ್ಕರಿಸುತ್ತಾರೆ. ಜನರು ತುಂಬಾ ಕೋಪಗೊಳ್ಳುತ್ತಾರೆ, ಏಕೆಂದರೆ ಅವರು ನಂಬಿದ ಯಾರಾದರೂ ದ್ರೋಹ ಮಾಡಿದ್ದಾರೆ ಎಂದು ಅವರು ಭಾವಿಸುತ್ತಾರೆ. ರವಿಯ ದುಷ್ಕೃತ್ಯಗಳಿಂದ ಅವನ ವ್ಯಾಪಾರ ಕುಸಿಯತೊಡಗಿತು. ಅವನು ತನ್ನ ತಪ್ಪನ್ನು ಅರಿತುಕೊಳ್ಳುತ್ತಾನೆ, ಆದರೆ ಅದು ತುಂಬಾ ತಡವಾಗಿದೆ. ಮುಗಿಯಿತು. ಊರವರ ದೃಷ್ಟಿಯಲ್ಲಿ ಅವನಿಗಿದ್ದ ಗೌರವ ಮುಗಿದು ಹೋಗಿತ್ತು. ಗ್ರಾಮಸ್ಥರು ಅವನನ್ನು ನಂಬಲು ಸಾಧ್ಯವಾಗಲಿಲ್ಲ ಮತ್ತು ಅವನ ಹಾಲು ತೆಗೆದುಕೊಳ್ಳಲು ನಿರಾಕರಿಸಿದರು. ತನ್ನ ಕಾರ್ಯಗಳ ಬಗ್ಗೆ ನಾಚಿಕೆ ಪಡುವ ರವಿ ತನ್ನ ಕೆಲಸದ ವಿಧಾನವನ್ನು ಬದಲಾಯಿಸಲು ನಿರ್ಧರಿಸುತ್ತಾನೆ. ಪ್ರಾಮಾಣಿಕ ಉದ್ಯಮಿಯಾಗುತ್ತೇನೆ ಮತ್ತು ಗ್ರಾಮಸ್ಥರ ವಿಶ್ವಾಸವನ್ನು ಮರಳಿಗಳಿಸುತ್ತೇನೆ ಎಂದು ಪ್ರಮಾಣ ಮಾಡಿದನು. ಮತ್ತೆ ಜನರಿಗೆ ಶುದ್ಧ ಮತ್ತು ಕಲಬೆರಕೆ ಇಲ್ಲದ ಹಾಲನ್ನು ಕೊಡತೊಡಗಿದ. ಕ್ರಮೇಣ ರವಿಯ ಕಾರ್ಯವೈಖರಿಯಲ್ಲಾದ ಬದಲಾವಣೆಯನ್ನು ಗಮನಿಸಿದ ಗ್ರಾಮಸ್ಥರು ಅವನನ್ನು ಹೊಗಳತೊಡಗಿದರು. ಅವರು ಅವನನ್ನು ಕ್ಷಮಿಸಿ ಮತ್ತೆ ಅವನಿಂದ ಹಾಲು ತೆಗೆದುಕೊಳ್ಳಲು ಪ್ರಾರಂಭಿಸಿದರು. ಪ್ರಾಮಾಣಿಕತೆಯ ಪ್ರಾಮುಖ್ಯತೆ ಮತ್ತು ದುರಾಶೆಯ ಪರಿಣಾಮಗಳ ಬಗ್ಗೆ ರವಿ ಒಂದು ಪ್ರಮುಖ ಪಾಠವನ್ನು ಕಲಿಯುತ್ತಾನೆ. ಆ ದಿನದಿಂದ ರವಿ ಪ್ರಾಮಾಣಿಕ ಹಾಲಿನ ವ್ಯಾಪಾರಿ ಎಂದು ಹೆಸರಾದರು. ಕಳೆದು ಹೋದ ಗೌರವ ಮತ್ತು ಗ್ರಾಮಸ್ಥರ ವಿಶ್ವಾಸವನ್ನು ಮರಳಿ ಪಡೆದನು. ಅವನ ವ್ಯಾಪಾರ ಮತ್ತೆ ಶುರುವಾಯಿತು. ಅವನು ನಿಜವೇನೆಂದು ಅರ್ಥ ಮಾಡಿಕೊಂಡನು ಮತ್ತು ಇತರರಿಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವುದರಿಂದ ಯಶಸ್ಸು ಬರುತ್ತದೆ. ಕಥೆಯ ನೈತಿಕತೆ: ದುರಾಶೆಯು ತಾತ್ಕಾಲಿಕ ಪ್ರಯೋಜನಗಳನ್ನು ತರಬಹುದು, ಆದರೆ ಅದು ಅಂತಿಮವಾಗಿ ನಂಬಿಕೆಯನ್ನು ನಾಶಪಡಿಸುತ್ತದೆ. ಆದಾಗ್ಯೂ ಪ್ರಾಮಾಣಿಕತೆ ಮತ್ತು ಸಮಗ್ರತೆಯು ದೀರ್ಘಕಾಲೀನ ಯಶಸ್ಸು ಮತ್ತು ಗೌರವದ ಕೀಲಿಗಳಾಗಿವೆ. ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.